ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂತೀನಿ. ತುಂಬಾ ದಿನ ಆಗ್ತಿದೆ ನಾನು ವಿಡಿಯೋ ಮಾಡಿ. ಒಂದು 15 ಡೇಸ್ ಆಯ್ತು ಹಳೆ ವಿಡಿಯೋಸ್ ಕ್ಲಿಪ್ಪಿಂಗ್ಸ್ ಹಾಕಿದ್ದು. ಯಾಕೆ ಅಂತ ಅಂದ್ರೆ ನಮ್ಮ ಪಾಪುಗೆ ಸುಟ್ಕೊಂಡಿದ್ದು ಅಂತ ಹೇಳಿದ್ನಲ್ಲ, ಹಂಗಾಗಿ ತುಂಬಾ ಬೇಜಾರಾಗ್ತಿತ್ತು. ಕೆಲವೊಬ್ರು ಅಂತಾರೆ, ಇನ್ನು ವಿಡಿಯೋ ಮಾಡ್ಕೊಂಡು ರೀಲ್ಸ್ ಮಾಡ್ಕೊಂಡಿದ್ರೆ ಮಕ್ಳನ್ನ ಹೆಂಗ್ ನೋಡ್ಕೊಂತಾರೆ ಅಂತಾನು ಅಂತಾರೆ. ಬಟ್ ಅದು ನಾವು ಯಾವಾಗ್ಲೂ ಮಾಡೋದಿಲ್ಲ. ನೀವ್ ಅನ್ಕೋಬಹುದು, ಪಾಪುಗಳು ಮಲ್ಕೊಂಡಿದಾಗಷ್ಟೇ. ಆಮೇಲೆ 24x7 ಅದನ್ನೇ ಮಾಡಕ್ಕಾಗುತ್ತೆ. 2 ನಿಮಿಷ ಒಂದ್ ರೀಲ್ಸ್ ಮಾಡಿದ್ರೆ ಅಷ್ಟೇನೆ. ಮತ್ತೆ ಮೊಬೈಲ್ ಇಟ್ಕೊಂಡೆ ನಾವು ಏನು ವಿಡಿಯೋ ಮಾಡ್ತೀವಲ್ಲ, ಸ್ಟ್ಯಾಂಡ್ ಅಲ್ಲಿ ಹಾಕ್ಬಿಟ್ಟು ಮಾಡ್ತಾ ಇರ್ತೀವಿ. ಒಬ್ಬೊಬ್ರು ಅನಿಸಿಕೆ ಒಂದೊಂದು. ನಾವೇನಾದ್ರೂ ಕೆಲಸ ಮಾಡ್ಬೇಕಾದ್ರ ಜೊತೆ ಏನಾದ್ರೂ ಬ್ಯಾಲೆನ್ಸ್ ಮಾಡ್ತೀವಿ. ಹೆಣ್ಮಕ್ಳು ಬರೀ ಅದಕ್ಕೆ ಅಡ್ಗೆ ಮನೆಗೆ, ಮನೆ ಕೆಲ್ಸಕ್ಕೆ, ಮಕ್ಳು ನೋಡ್ಕೊಳ್ಳೋದಕ್ಕೆ ಸೀಮಿತ ಆಗ್ಬಾರ್ದು ಅಂತ ಅಷ್ಟೇ ಬೇರೆದೆಲ್ಲ ಏನಾದ್ರು ಮಾಡ್ತಿರೋದು. ಇನ್ನು ಆನ್ಲೈನ್ ಸ್ಯಾರೀಸ್ ಏನಿದೆ ಅದನ್ನ ನಾನು ಅಪ್ಲೋಡ್ ಮಾಡಕ್ಕೆ ಅಂದ್ರೆ ನಾನು ಆನ್ಲೈನ್ ಆರ್ಡರ್ ತಗೊಳಕ್ ಹೋಗ್ತಿಲ್ಲ. ಆಫ್ಲೈನ್ ಅಲ್ಲೇ ಎಷ್ಟು ಹೋಗ್ತಿದೆ ಅಷ್ಟು ಹೋಗ್ತಿದೆ. ಬಟ್ ಯಾಕಂದ್ರೆ ನಾನು ಏನಾದ್ರು ಮಾಡ್ಬೇಕು, ಫ್ರೀ ಆಗಿ ಇರ್ಬಾರ್ದು ಅಂತ ಅಂದ್ರೆ ನನ್ನ ಫ್ರೀ ಟೈಮ್ ಅಲ್ಲಿ ಅಷ್ಟೇ ನಾನು ಅದನ್ನ ಮಾಡ್ಬೇಕು ಅಂತ ಅನ್ಕೊಂಡಿದ್ದು. ಪರ್ಟಿಕ್ಯುಲರ್ ಅಲ್ಲಿ ನನಗೆ ಇಷ್ಟ ಇದ್ದಿದ್ರಿಂದ ಹಂಗಾಗಿ ಅದನ್ನ ನಿಮ್ಗೆ ಹೇಳ್ಬೇಕು ಅಂತ ಅನ್ಬಿಟ್ಟು ಈ ವಿಡಿಯೋ ಮಾಡ್ತಾ ಇದೀನಿ. ಇವಾಗ ಸ್ವಲ್ಪ ಕ್ಯೂರ್ ಆಗಿದ್ದಾನೆ, ಆರಾಮಾಗಿದ್ದಾನೆ. ಇವಾಗ ತುಂಬಾನೇ ಬೇಜಾರಾಗುತ್ತೆ. ಬಟ್ ನೀವು ಯಾರು ಆತರ ಮಿಸ್ಟೇಕ್ ಮಾಡಕ್ ಹೋಗ್ಬೇಡಿ. ಕಾಫಿನ ತಗೊಂಡ್ಬಿಟ್ಟು ನಾನು ಸೋಫಾ ಮೇಲೆ ಇಟ್ಟಿದ್ರಿಂದ ಕೈಗೆ ಸಡನ್ ಸಿಕ್ಕಿದ್ರಿಂದ ಅಷ್ಟ ಇವಾಗ ತುಂಬಾನೇ ಚೆನ್ನಾಗಿ ವಾಸಿ ಆಗಿದೆ. ಆಟಾಡ್ತಿದ್ದಾನೆ, ಆರಾಮಾಗಿದ್ದಾನೆ. ಇನ್ನ ನನ್ನ ಬ್ಲಾಗ್ ಅಲ್ಲಿ ಏನ್ ಹೇಳೋದು, ನಂಗೆ ಪ್ರತಿ ಸಲನೂ ವಿಡಿಯೋ ಮಾಡಿದಾಗ ಗೀತಕ್ಕ ಮಾಡು ರಶ್ಮಿ ಅಂತ ಹೇಳ್ತಾ ಇರ್ತೀನಿ. ದೂರದಲ್ಲಿರೋರಿಗೆ ಇವಾಗ ನೋಡಿರೋರು ಗೊತ್ತಿರಲ್ಲ. ಪಾಪು ಗಾಯ ನೋಡಿದ ತಕ್ಷಣ ಸಡನ್ ಆಗಿ ಹಂಗೆ ಹೇಳ್ಬಿಡ್ತಾರೆ. ಬಟ್ ಎಲ್ಲರೂ ಹಂಗೇನೆ ಸಡನ್ ಆಗಿ ಆ ಥರ ನೋಡಿದಾಗ ನಮಗೆ ಅಲ್ವಾ ಹೇಳೋದು ಸರಿ ಅಂತ. ನಾನು ಅದ್ರ ಬಗ್ಗೆ ಎಲ್ಲ ತಲೆ ಕೆಡಿಸ್ಕೊಂಡಿಲ್ಲ. ಬಟ್ ನನ್ನ ಹತ್ರದಿಂದ ನೋಡಿರೋರು ನಾನು ಹೆಂಗೆ ನೋಡ್ಕೋತೀನಿ ಮಕ್ಕಳನ್ನ ಅನ್ನೋ ಥರ ಅನ್ನೋದು ನೋಡಿರ್ತಾರಲ್ಲ, ಅವರೆಲ್ಲ ನಂಗೆ ಏನೂ ಹೇಳೋಕ್ಕೆ ಹೋಗಲಿಲ್ಲ. ಪಾಪ ಎಷ್ಟೊಂದು ಜನ ನೋಡ್ಬಿಟ್ಟು ಅಯ್ಯೋ ಅಂದ್ಕೊಂಡಿದ್ದೆ ಆಯಿತು, ಎಷ್ಟು ಅವಳು ಇದು ಮಾಡ್ತಾಳೆ, ಒಂದೊಂದೇ ಈ ಥರ ಆಗುತ್ತಲ್ಲ ಅಂತ ಸ್ವಲ್ಪ ಜನ ಹೇಳಿದ್ದು ಉಂಟು. ಎಲ್ಲ ಥರನೂ ರಿಯಾಕ್ಟ್ ಬರುತ್ತೆ. ಅದು ಎಲ್ಲ ಥರದಕ್ಕೂ ನಾವು ತಲೆ ಕೆಡಿಸ್ಕೊಳ್ಳೋದಕ್ಕೇನು ಹೋಗೋದು ಬೇಡ. ಹೊಗಳಿದ್ರೂ ತಲೆ ಕೆಡಿಸ್ಕೊಳ್ಳೋದು ಬೇಡ. ನಮ್ಮನ್ನ ಏನಾದರೂ ಅಂದ್ಕೊಂಡ್ರೂ ತಲೆ ಕೆಡಿಸ್ಕೊಳ್ಳೋದು ಬೇಡ. ಯಾಕಂದರೆ ಯಾವುದಕ್ಕೂ ನಾವೆಲ್ಲ ಈಕ್ವಲಾಗೆ ತೊಗೊಂಡು ಲೈಫ್ನ ಮುಂದೆ ಸಾಕ್ತಾ ಹೋಗಬೇಕು. ನನ್ನ ಮಗ ಆರಾಮಾಗಿ ಇದ್ದಾನೆ ಇವಾಗ ಸದ್ಯಕ್ಕೆ. ನನಗೆ ಏನೋ ಒಂಥರ ಸಿಕ್ಕಾಪಟ್ಟೆ ಭಯ ಆಗಿಬಿಟ್ಟಿದೆ. ಇವಾಗ ಮಕ್ಕಳನ್ನ ಹೆಂಗಪ್ಪ ನೋಡ್ಕೊಳ್ಳೋದು ಅಂತ ಇನ್ನೊಂದು ಸ್ಟೆಪ್ ಮೊದಲೇ ಭಯ ಇತ್ತು ನನಗೆ. ಈಗ ಇನ್ನೊಂದು ಸ್ಟೆಪ್ಪು ಭಯ ಆಗೋಕ್ಕೆ ಶುರು ಆಗಿಬಿಟ್ಟಿದೆ. ತುಂಬಾ ಕಷ್ಟ ಮಕ್ಕಳನ್ನ ನೋಡ್ಕೊಳ್ಳೋದು. ಬೇಕಾದರೆ ಇನ್ನೂ ಒಂದು 5 ಮನೆ ಕೆಲಸ ಮಾಡ್ಕೊಂಬಂದ್ಬಿಡ್ಬೋದು. ಬೇಕಾದ್ರೆ ಹೊರಗಡೆ ಹೋಗಿ ಕೆಲಸ ಮಾಡ್ಕೊಂಬಂದ್ಬಿಡ್ಬೋದು. ಮಕ್ಕಳನ್ನ ನೋಡ್ಕೊಳ್ಳೋದು ಅಪ್ಪ ನಾಟ್ ಫಾರ್ ಈಸಿ. ಬಟ್ ತುಂಬ ಕಷ್ಟ. ನನಗೆ ಗೊತ್ತಿರಲಿಲ್ಲ ನಿಜವಾಗ್ಲೂ. ನಮ್ಮ ಅಮ್ಮ ಇರ್ತಾರೆ, ಫ್ಯಾಮಿಲಿ ಎಲ್ಲ ಇರ್ತಾರೆ, ನೋಡ್ಕೋತಾರೆ ಮಕ್ಕಳನ್ನ ಅಂತ ಅಂದರೆ ಆಟಾಡಿಸ್ತಾರೆ. ಈ ಥರದ್ದೆಲ್ಲ ನನ್ನ ಕಲ್ಪನೆಯಲ್ಲಿ ಇದ್ದಿದ್ದು. ಬಟ್ ನನ್ನ ಕಲ್ಪನೆಗೆ ಮೀರಿದ್ದು ನನ್ನ ಲೈಫಲ್ಲಿ ಆಗ್ತಿರೋದ್ರಿಂದ ನಾನು ಏನು ಮಾಡೋ ಪರಿಸ್ಥಿತಿಲೇ ಇಲ್ಲ. ಬಟ್ ನಾನು ಫೇಸ್ ಮಾಡಬೇಕು. ನಮ್ಮ ಮಕ್ಕಳು ದೊಡ್ಡವರಾಗೋ ತನಕನೂ ಈ ಸ್ಟ್ರಗಲ್ ಹಿಂಗೆ ಮುಂದುವರಿಯುತ್ತೆ. ಅದು 1-2 ದಿನದ ಮಾತಲ್ಲ, ಇನ್ನೂ ಒಂದು 5-6 ವರ್ಷ ಆಗಬೇಕು. ಆವಾಗ ಅವರವರೇ ಎಲ್ಲ ಕೆಲಸ ಮಾಡ್ಕೊಂಡಾಗ ನಂಗೆ ಸ್ವಲ್ಪ ರೆಸ್ಟ್ ಸಿಗುತ್ತೆ. ಅಲ್ಲಿವರೆಗೂ ನಿಜವಾಗ್ಲೂ ರೆಸ್ಟ್ ಇಲ್ಲ. ಕೆಲವೊಬ್ಬರು ನೀವು ಅರ್ಥ ಮಾಡ್ಕೋಬೇಕು ಹೆಣ್ಮಕ್ಳನ್ನ. ಅವರು ಮನೆ ಕೆಲಸ ಮಾಡಿಕೊಂಡು ಮಕ್ಕಳನ್ನ ನೋಡ್ಕೊಂಡು ಎಲ್ಲ ಇರ್ತಾರಲ್ಲ, ಏನಾದರೂ ಅವ್ರು ಖುಷಿಯಾಗಿ ಏನಾದರೂ ಒಂದೇನೋ ಮಾಡ್ತೀವಿ ಹೊರಗಡೆ ಹೋದಾಗಲೋ ಅಥವಾ ಏನೋ ಒಂದು ವೀಡಿಯೋ ಮಾಡೋದಾಗಲೋ. ಎಲ್ಲರಿಗೂ ವೀಡಿಯೋ ಮಾಡೋ ಅಭ್ಯಾಸ ಇರೋಲ್ಲ, ಎಲ್ರಿಗೂ ರೀಲ್ಸ್ ಮಾಡೋ ಅಭ್ಯಾಸ ಇರೋಲ್ಲ. ಕೆಲವೊಬ್ರಿಗಿರುತ್ತೆ. ಅದನ್ನು ಮಾಡೋಕ್ಕೆ ಬಿಡಬೇಕು. ಮಾಡಿದಾಗೆ ಬಿಡಬೇಕು ಅನ್ನೋದಕ್ಕಿಂತ ಇಷ್ಟ ಇದ್ದರೆ ಬಿಡಿ, ಇಲ್ಲಾಂದರೆ ಮಾಡಲೇಬೇಡಿ ಅಂತ ಹೇಳ್ಬಿಡ್ಬೇಕು. ಮಧ್ಯೆ ತೊಗೊಬಂದ್ಬಿಟ್ಟು ನಿಲ್ಸೋಕೆ ಹೋಗ್ಬಾರ್ದು. ಆಗ ಅವ್ರಿಗೆ ಏನು ಮಾಡಬೇಕು ಅನ್ನೋದೇ ಗೊತ್ತಾಗಲ್ಲ. ಹೇಳೋಕ್ಕೆ ಇಷ್ಟಪಡ್ತೀನಿ ನಾನು. ಯಾಕಂದರೆ ಮಧ್ಯೆ ತೊಗೊಬಂದು ನಿಲ್ಸಿದ್ರೆ ಅವ್ರಿಗೆ ಗೊತ್ತಾಗಲ್ಲ. ಇಲ್ಲ ಮಾಡು ಅಂತ ಹೇಳಬೇಕು, ಇಲ್ಲಾಂದರೆ ಬೇಡ ಅಂತ ಹೇಳ್ಬೇಕು. ಫುಲ್ಲು ಸ್ಟಾಪ್ ಮಾಡಿಬಿಡು ಅಂತ ಹೇಳ್ಬಿಡ್ಬೇಕು. ಆಗ ಅವ್ರಿಗೆ ಕ್ಲಿಯರ್ ಆಗುತ್ತೆ, ಓ ನಮ್ಮ ಮನೆಯವ್ರಿಗೆ ಇಷ್ಟ ಇಲ್ಲ, ನಾವು ಮಾಡೋದು ಬೇಡ ಅಂತ. ನಾನು ಬ್ಲಾಗ್ ಸ್ಟಾರ್ಟ್ ಮಾಡಬೇಕಾದ್ರೂ ನಮ್ಮ ಮನೆಯವ್ರನ್ನ ಕೇಳಿಕೊಂಡೆ ಅವ್ರು ಮಾಡು ಅಂದಮೇಲೆ ನಾನು ಸ್ಟಾರ್ಟ್ ಮಾಡಿದ್ದು. ಅವರು ನಾನು ಯಾವತ್ತಾದರೂ ಸೋಷಿಯಲ್ ಮೀಡಿಯಾ ಅಂದರೆ ಸ್ವಲ್ಪ ಕಮೆಂಟ್ಸ್ಗಳು ಹಂಗೆ ಹಿಂಗೆ ಬರುತ್ತೆ, ಅದನ್ನೆಲ್ಲ ನಮ್ಗೆ ಅರ್ಗಿಸ್ಕೊಳಕ್ಕಾಗಲ್ಲ ಅಮ್ಮ. ನಾನು ಆ ಥರ ಏನಾದರೂ ಬಂದರೆ ನೀನು ಸ್ಟಾಪ್ ಮಾಡಬೇಕು ಅಂತ ಹೇಳಿದರು. ಸರಿ ಆಯಿತು ಅಂತ ಹೇಳಿದೆ. ಬ್ಯಾಡ್ ಕಮೆಂಟ್ ಯಾಕೆ ಬರುತ್ತೆ? ನಾವು ಅಂದರೆ ಕೆಲವೊಬ್ಬರು ಹೆಂಗೆ ಮಾಡಿದ್ರು ನನಗೆ ಗೊತ್ತಿಲ್ಲ ಅಷ್ಟು ಹೆಂಗೆ ಏನಂತ. ಬಟ್ ನಾವು ಆಡೋ ಮಾತು, ನಾವು ಹಾಕೊಳ್ಳೋ ಬಟ್ಟೆ ಎರಡು ಕರೆಕ್ಟಾಗಿದ್ದರೆ ಯಾರೂ ಏನೂ ಮಾತಾಡಲ್ಲ ಅಂತ ನನ್ನ ಅನಿಸಿಕೆ. ಹಂಗಾಗಿ ಸರಿ ಆಯಿತು ಅಂತ ಅಂದ್ಬಿಟ್ಟು ಒಪ್ಕೊಂಡೆ. ಸರಿ ಆಯಿತು, ಆ ಥರ ಏನಾದರೂ ಬಂದರೆ ನಾನು ಸ್ಟಾಪ್ ಮಾಡ್ತೀನಿ ಅಂತ. ನಾನು ಇವಾಗಲೂ ಅದೇ ಥರ ಬದ್ಧವಾಗಿ
ಆಗಿದ್ದೀನಿ. ನಮ್ಮ ಮನೆಯವ್ರೇನಾದರೂ ಸ್ಟಾಪ್ ಮಾಡು ಅಂತ ಅಂದರೆ ನಾನು ನನಗೆ ಮೊಬೈಲ್ ಯೂಸ್ ಮಾಡಬೇಕು, ನನಗೆ ಹೊಸ ಮೊಬೈಲ್ ತೊಗೋಬೇಕಂತ ಕ್ರೇಜೇ ಇಲ್ಲ. ನಾನು ನಿಜವಾಗ್ಲೂ ಇವಾಗ್ಲೂ ಹೊಸ ಮೊಬೈಲ್ ನನ್ನ ಮದುವೆ ಆದಮೇಲೆ ನಮ್ಮ ಮನೆಯವ್ರು ಕೊಡಿಸ್ತಾ ಇರೋದು. ಅದಕ್ಕಿಂತ ಮುಂಚೆ ಯಾವ್ದು ಸಿಗುತ್ತೆ ಅದು ಯೂಸ್ ಮಾಡ್ತಿದ್ದೆ. ನಮ್ಮ ಅಣ್ಣವ್ರು ಯೂಸ್ ಮಾಡಿರೋದ, ನಮ್ಮ ಅಮ್ಮ ಕೊಟ್ಟಿದ್ದ, ಆ ಥರ ನಾನು ತೊಗೊಂಡೇ ಇಲ್ಲ. ಕೆಲ್ಸಕ್ಕೆ ಹೋಗಿ ಅಲ್ಲಿ ಯೂಸ್ ಮಾಡಬೇಕು ಅನ್ನೋ ಥರ ಇದ್ದಿದ್ದರಿಂದ ನಾನು ಮೊಬೈಲ್ ಯೂಸ್ ಮಾಡಿದ್ದು ಡಿಗ್ರಿ ಎಲ್ಲ ಕಂಪ್ಲೀಟ್ ಆದಮೇಲೆ. ಅಲ್ಲಿವರೆಗೂ ನನ್ನ ಹತ್ರ ಮೊಬೈಲೇ ಇರಲಿಲ್ಲ. ಹಾಗಾಗಿ ನನಗೀಗಲೂ ಏನು ಅದನ್ನೇ ಮಾಡಬೇಕು ಅಂತ ಇದು ಒಂದು ನಮ್ಗೆ ಖುಷಿ ಅಷ್ಟೇ. ನಮ್ಮ ರೊಟೀನನ್ನು ಬೇರೆಯವ್ರಿಗೆ ಹೇಳಿದ್ರೆ ಹೌದಾ ಮಕ್ಕಳನ್ನ ಇಟ್ಕೊಂಡು ಕೆಲವೊಬ್ಬರು ಮಾಡ್ತಾರೆ, ಇನ್ನು ಕೆಲವೊಬ್ಬರು ಕೈಯೇ ಇರೋಲ್ಲ, ಕಾಲೇ ಇರೋಲ್ಲ, ಅದೆಲ್ಲ ಒಬ್ಬೊಬ್ರಿಗೆ ಒಂದೊಂದು ರೋಲ್ ಮಾಡಲಾಗುತ್ತೆ. ಹಾಗಾಗಿ ನಾನು ಇದನ್ನು ಮಾಡೋಕ್ಕೆ ಶುರು ಮಾಡಿದ್ದು. ನಮ್ಮ ಜೀವನ ಈ ಥರ ಇರುತ್ತಲ್ಲ, ಅದರಲ್ಲೂ ನಮ್ಮ ಅಮ್ಮ ತೀರೋದಾಗ ನನಗೆ ಇನ್ನೂ ಸ್ವಲ್ಪ ಈ ಥರದ್ದೆಲ್ಲ ಇದ್ದಾಗ ಮಕ್ಕಳನ್ನ ಹೆಂಗೆ ಬೆಳೆಸೋದು ಅನ್ನೋದು ಎಷ್ಟೊಂದು ಹೆಣ್ಮಕ್ಳಿಗಿರುತ್ತೆ. ನಾವೊಂದು ನಮ್ಮನ್ನು ನೋಡಿ ಕಲಿಬೋದು, ಇಲ್ಲ ಬೇರೆಯವ್ರು ನೋಡಿ ನಾವು ಕಲಿತೀವಿ. ಇದನ್ನೆಲ್ಲ ಸಾಧ್ಯ ಅಲ್ವಾ? ಹೌದು ಅಂತ ನನ್ನ ಈ ವಿಡಿಯೋ ಆಗ್ತಿದ್ದಂಗೆ ನನಗೆ ಎಷ್ಟೊಂದು ಬಾಂಡಿಂಗು, ಎಷ್ಟೊಂದು ಜನ ನಾವು ಇದೇ ಥರ ಫೇಸ್ ಮಾಡ್ತಿದ್ದೀವಿ, ನಮಗೂ ಈ ಥರ ಆಗ್ತಿದೆ ಅಂತ ಅಂದಾಗ ನನಗೆ ಎಷ್ಟೊಂದು ಜನ ಹೊಸ ಜನದ ಪರಿಚಯ, ಹೊಸ ಸಿಸ್ಟರ್ಸು ಎಲ್ಲರೂ ಮೆಸೇಜ್ ಮಾಡ್ತಾರೆ. ಅದರಲ್ಲಿ ಅವ್ರ ನೋವನ್ನು ಶೇರ್ ಮಾಡ್ತಾರೆ. ನನಗೆ ತುಂಬಾ ಇದರಲ್ಲಿ ಒಂಥರ ಬಾಂಧವ್ಯನೇ ಬೆಳೆಯಿತು. ನನಗೆ ಗೊತ್ತೇ ಇರಲಿಲ್ಲ ಈ ಥರ ಎಲ್ಲ ಆಗುತ್ತೆ ಈ ಬ್ಲಾಗ್ಸಲ್ಲಿ ಅಂತ. ಬಟ್ ಕೆಲವೊಬ್ಬರಿಗೆ ತುಂಬ ಬೇಗ ಸಬ್ಸ್ಕ್ರೈಬರ್ ಆಗಿಬಿಡ್ತಾರೆ. 1K ಸಬ್ಸ್ಕ್ರೈಬರು, 4000 ಅವರ್ಸ್ ಎಲ್ಲ ಬೇಗ ಕಂಪ್ಲೀಟ್ ಮಾಡ್ತಾರೆ. ಇನ್ನು ಕೆಲವೊಬ್ರಿಗೆ ತುಂಬ ವರ್ಷಾನುಗಟ್ಲೆ ತಗೋತಾರೆ, 5-6 ವರ್ಷದಿಂದ ಮಾಡಿರೋರ್ಗೂ ಆಗಲ್ಲ ಅಂತ ಹೇಳ್ತಿರ್ತಾರೆ. ನಮ್ಗೆ ಈ ಪರವಾಗಿಲ್ಲ, ನಂದು ಸ್ವಲ್ಪ ಬೇಗ ಆಗ್ತಿದೆ, ಇಷ್ಟು ಬೇಗ ರೀಚ್ ಆಗ್ತಿದೆಯಲ್ಲ, ಮಾಡು ಆಗುತ್ತೆ ಅಂತ ಹೇಳ್ತಿರುತ್ತೆ. ಬಟ್ ನಮ್ಮ ಮನೆಯವ್ರು ಹೇಳೋದೊಂದು, ಅದರಲ್ಲಿ ಸಬ್ಸ್ಕ್ರೈಬರ್ ಆದ್ರೆ ವ್ಯೂವ್ಸ್ ಆಯಿತಾ, ರೀಚ್ ಆಯಿತಾ, ಎಷ್ಟು ಅವರ್ಸ್ ಆಯಿತು, ಇದನ್ನೆಲ್ಲ ನೀನು ತಲೆಗೆ ಹಾಕೊಂಡು ಮಾಡೋಕ್ಕೆ ಹೋಗಬೇಡ, ನೀನು ಖುಷಿನ ಮಾಡ್ಕೊಂಡು ಹೋಗು ಅಂತ ಅವ್ರು ಪ್ರತಿ ಸಲವೂ ಹೇಳ್ತಾರೆ. ನಾನು ಹಂಗೇ ಅಂದ್ಕೊಂಡು ಸುಮ್ಮನೆ ಆಗ್ಬಿಟ್ಟಿದ್ದೀನಿ. ಹಂಗೂ ಅಕ್ಕ ಇನ್ನೊಂದು ಚಾನಲ್ ಓಪನ್ ಮಾಡಿಬಿಟ್ಟು ಮಾಡೋಣ ಅಂತ ನಾನು ಒಂದು ಮಿಸ್ಟೇಕ್ ಮಾಡಿದ್ದೆ. ಯೂಟ್ಯೂಬ್ ಮಾಡಬೇಕಾದ್ರೆ ಕೆಲವೊಬ್ಬರು ಕೇಳ್ತಿರ್ತಾರೆ ಹೆಂಗೆ ಮಾಡೋದು, ಏನು ಎಡಿಟಿಂಗ್ ಎಲ್ಲ ಹೆಂಗೆ ಅಂತ ಅಂದ್ಬಿಟ್ಟು. ಯೂಟ್ಯೂಬ್ ಮಾಡಬೇಕಾದ್ರೆ ನಮ್ಮದು ಹಳೆ ವಿಡಿಯೋದಲ್ಲಿ ನಾವು ಏನು ಯೂಟ್ಯೂಬ್ ನೋಡ್ತಾ ಇರ್ತೀವಿ ಅದರಲ್ಲಂತೂ ಅಪ್ಲೋಡ್ ಮಾಡೋಕ್ಕೆ ಹೋಗಬೇಡಿ. ನಾನು ಮಾಡಿರೋ ಮಿಸ್ಟೇಕ್ ಅದೇನೇ. ಇಲ್ಲ ನಂದು ಹಳೇದು ಏನಿತ್ತು ಅದರಲ್ಲೇ ಹಾಕೊಂಡು ಹೋಗ್ಬಿಟ್ಟೆ. ಅದು 3 years ಬ್ಯಾಕ್ ನಾನು ಅದನ್ನು ID ಕ್ರಿಯೇಟ್ ಮಾಡಿರೋದು ಯೂಟ್ಯೂಬ್ದು. ಆ ಥರ ಹೊಸ ID ಕ್ರಿಯೇಟ್ ಮಾಡ್ಕೊಂಡು ಹೋಗಬೇಕು. ಯಾಕಂದರೆ 1 ವರ್ಷದಲ್ಲೇ ನಾವು ಸಬ್ಸ್ಕ್ರೈಬರ್ ಆಗಿರಬೇಕು, 4000 ಅವರ್ಸ್ ಏನಿರುತ್ತೆ ಅದನ್ನು ಕಂಪ್ಲೀಟ್ ಮಾಡಿರಬೇಕು ಅಂತ ಯೂಟ್ಯೂಬ್ ರೂಲ್ಸ್ ಇದೆ. ಹಂಗಾಗಿ ಇನ್ನು ದೀಪಾವಳಿ ಹಬ್ಬದಲ್ಲಿ ನಮ್ಮ ಮನೆಯಲ್ಲಿ ಪಟಾಕಿ ಸಂಭ್ರಮ. ನಮ್ಮ ನಾಗಣ ತೊಗೊಂಬಂದಿರೋದನ್ನೆಲ್ಲ ನಮ್ಮ ನಾಗಣ್ಣನ ಹಚ್ಚಿ ತೋರಿಸ್ತಿತ್ತು. ಇವ್ನು ನೋಡಿ ಪುಕ್ಲನ್ ಥರ ಎದ್ರುಕೊಂಡು ಇಲ್ಲಿ ಕೂತ್ಕೊಂಡಿದ್ದಾನೆ. ಪಟಾಕಿ ಏನೋ ದೊಡ್ಡದಾಗಿ ತೆಗೆಸ್ಕೊಂಬಂದ್ಬಿಟ್ಟಿದ್ದಾನೆ. ಹೊಡಿಯೋಕೆ ಒಂದು ಪಟಾಕಿನೂ ಹೊಡಿಲಿಲ್ಲ. ನಾವು ಇಲ್ಲಿ ನಿಂತ್ಕೊಂಡು ಅವನಿಗೆ ಎಂಕರೇಜ್ ಮಾಡ್ತಾಯಿದ್ರೆ ಅವನು ಒಂದು ಪಟಾಕಿನೂ ಮುಟ್ಲೇ ಇಲ್ಲ ಅಂತಲೇ ಹೇಳ್ಬೋದು. ಪಾಪು ಹೊಟ್ಟೆ ಬೇರೆ ಸುಟ್ಟಿದೆ. ಈ ಪಟಾಕಿ ನೋಡ್ತಿದ್ರೆ ನನಗೆ ಭಯನೇ ಆಗ್ತಿತ್ತು. ಏನು ಮಾಡೋದು, ಹಿಂಗೆ ಬೇರೆ ತಂದ್ಬಿಟ್ಟ. ಫಸ್ಟ್ ನಮ್ಮ ಮನೆಯವ್ರು ತೊಗೊಂಬಂದರು, ಆಮೇಲೆ ನಮ್ಮ ನಾಗಣ್ಣ ತೊಗೊಂಬಂತು, ಆಮೇಲೆ ನಮ್ಮ ಆನಂದಣ್ಣ 3 ಜನನೂ ತೊಗೊಂಡು ಬಂದುಬಿಟ್ಟಿದ್ದಾರೆ. ಈ ಪಟಾಕಿಗಳೆಲ್ಲ ಯಾವಾಗ ಖಾಲಿ ಆಗುತ್ತೋ ಗೊತ್ತಿಲ್ಲ. ನನಗಂತೂ ಸಿಕ್ಕಾಬಟ್ಟೆ ಹೊಡಿಯೋಕ್ಕೂ ಬಿಡಲ್ಲ. ಇವರಿಬ್ಬರು ಅಳ್ತಾ ಇರ್ತಾರೆ. ಅವನು ಎದ್ರುಕೊಂಡು ಕೂತ್ಕೊತಾನೆ. ಅದ್ರ ಸೌಂಡ್ ಕೇಳಿಸಿದ್ರೆ ಚಿಕ್ಕ ಪಾಪು ಎದ್ರುಕೊತಾನೆ. ಪಟಾಕಿ ಹೊಡಿಬೇಕಾದ್ರೆ ಅಕ್ಕಪಕ್ಕದಲ್ಲೂ ಚಿಕ್ಕ ಮಕ್ಕಳಿದಾರ, ನೋಡ್ಕೊಂಡು ಹೊಡೀರಿ. ಯಾಕಂದರೆ ತುಂಬ ಅವ್ರಿಗೆ ಡಿಸ್ಟರ್ಬ್ ಆಗ್ತಿರುತ್ತೆ. ನಾನಂತೂ ಅದರಲ್ಲಿ ನಾವು ಹೊಡೆಯೋಕ್ಕೆ ಹೋಗಿಲ್ಲ. ಮಾಮೂಲಿ ಸುಟ್ಟು ಬತ್ತಿಗಳೆಲ್ಲ ಇಟ್ಕೊಂಡು ಹಚ್ಚಿದ್ದಾಯಿತು. ಇನ್ನು ಪಟಾಕಿಗಳೆಲ್ಲ ಹಂಗೆ ಇದೆ, ಯಾವಾಗ ಕಲಿಮಾಗುತ್ತೋ ಗೊತ್ತಿಲ್ಲ. ನಾವು ಚಿಕ್ಕವರಾಗಿದ್ದಾಗ ಆ ಪಟಾಕಿಗಳೆಲ್ಲರೂ ಹೊಡಿತಿದ್ರೆ ನೋಡ್ತಾಯಿದ್ವಿ. ಯಾಕಂದರೆ ನಮ್ಗೆ ತಂದು ಕೊಡ್ತಾ ಇರಲಿಲ್ವಲ್ಲ, ಹಂಗಾಗಿ ಆವಾಗ ಆಸೆ ಇತ್ತು ಹೊಡಿಯೋಕ್ಕೆ. ಆ ವರ್ಷ ಎಲ್ಲ ಪಟಾಕಿ ಚೀಟಿ ಆಗ್ತಿತ್ತು ನಮ್ಮಮ್ಮ. ಆದರೆ ಪಟಾಕಿ ಮಾತ್ರ ಕೊಡಿಸ್ತಾ ಇರಲಿಲ್ಲ. ಇನ್ನೊಂದು ಕುಕ್ಕರ್ ಕೊಟ್ಟರೋ ಪಾತ್ರೆ ಕೊಟ್ಟರೋ ಇಸ್ಕೊಬಿಡೋದು, ಅಷ್ಟು ನಮ್ಮಮ್ಮಂಗೆ ಪಾತ್ರೆ ಹುಚ್ಚು. ಈಗ ಎಲ್ಲನೂ ಬಿಟ್ಬಿಟ್ಟು ಹೋಯ್ತು. ನಮ್ಗೆ ಆಸೆ ಇದ್ದಾಗ ನಮಗೆ ಸಿಕ್ಕಲಿಲ್ಲ. ಇವಾಗ ಆಸೆಗಳೆಲ್ಲ ಇಷ್ಟೊಂದು ಪಟಾಕಿಗಳಿದೆ, ಅಷ್ಟೇ ಜೀವನ. ನಮಗೆ ಬೇಕಾದಾಗ ಬೇಕಾಗಿದ್ದು ಸಿಗದೆ ಹೋದಾಗ ಅದಕ್ಕೆ ವ್ಯಾಲ್ಯೂನೇ ಇರಲ್ಲ, ಅದಕ್ಕೆ ಯಾವ ಖುಷಿನೂ ಸಿಗಲ್ಲ. ಆವಾಗ ನಮ್ಗೆ ಆ ಪಟಾಕಿಗಳು ಸಿಕ್ಕಿದ್ರೆ ಚಿಕ್ಕದ್ರಲ್ಲಿ ತುಂಬಾ ಖುಷಿ ಆಗ್ತಿತ್ತು. ಇವಾಗ ಮನೆ ತುಂಬ ಪಟಾಕಿಗಳಿದೆ, ಹೊಡಿಯೋಕ್ಕೆ ಮನಸ್ಸೇ ಇಲ್ಲ. ದೀಪಾವಳಿ ಹಬ್ಬ ಮಾಡೋಕ್ಕೆ ನಮ್ಮ ಮನೆ ದೀಪಗಳೇ ಆರೋಗಿದೆ. ಏನು ಹಬ್ಬ ಮಾಡೋದು ಅಂತಲೂ ಅನಿಸುತ್ತೆ. ಮಕ್ಕಳು ಖುಷಿಗೋಸ್ಕರ ಎಲ್ಲನೂ ಮಾಡಬೇಕು. ಪ್ರತಿ ಸಲ ನನಗೆ ಹಂಗೆ ಅನಿಸೋದು. ಇನ್ನು ಹುಳ್ಳಿ ಮೊಳಕೆ ಕಾಳು ಕಟ್ಟಿದ್ದೆ, ತುಂಬಾ ಚೆನ್ನಾಗಿ ಬಂದಿದ್ದು. ನಂಗೆ ಈ ಥರ ಮೊಳಕೆ ಕಟ್ಟಿರೋ ಕಾಳೆಲ್ಲ ನೋಡೋಕ್ಕೆ ಇಷ್ಟ. ಹಾಗಾಗಿ ಉಪ್ಸಾರು ಮಾಡ್ತಿದ್ದೆ. ಅದು 2 ಉಪ್ಸಾರು ಕ್ಲಿಪ್ಪಿಂಗ್ಸ್ ತೊಗೊಂಡಿದ್ದೀನಿ. ಹುಳ್ಳಿ ಕಾಳ್ದು ಮತ್ತು ಅವರೆಕಾಳ್ದು 2 ತೋರಿಸ್ತೀನಿ. ಹುಳ್ಳಿ ಕಾಳ್ದು ಉಪ್ಸಾರು ಮಾಡಿದ್ರೆ ನಾವು ಒಗ್ಗರಣೆ ಹಾಕ್ಕೊಂಡು ಮಾಡಬೇಕು. ಯಾಕಂದರೆ ಅದು ಟೇಸ್ಟ್ ಇರೋಲ್ಲ ಹಂಗೆ ಮಾಡಿದರೆ. ಮಾಮೂಲಿ ಸಾಸಿವೆ, ಕರಿಬೇವು, ಈರುಳ್ಳಿ, ಬೆಳ್ಳುಳ್ಳಿ ಹಾಕ್ಕೊಂಡು 1 ಟೊಮೆಟೊ. ನಾನು ಸ್ವಲ್ಪ ಹುಳಿ ಕಡಿಮೆ ತಿನ್ನೋದು, ಹಂಗಾಗಿ 1 ಟೊಮೆಟೊನೇ ಯೂಸ್ ಮಾಡ್ತೀನಿ ಎಲ್ಲ ಸಾಂಬಾರ್ಗೂ. ಹಾಕ್ಬಿಟ್ಟು ಕಾಳನ್ನ ಸ್ವಲ್ಪ ಒಗ್ಗರಣೆಯಲ್ಲಿ ಹುರಿದ್ಬಿಟ್ಟು ನೀರು ಹಾಕಿ
ಟೊಮೊಟೊ ಹಾಕಿ ಸಾಲ್ಟ್ ಹಾಕಿ ರುಚಿಗೆ ತಕ್ಕಷ್ಟು ಕ್ಲೋಸ್ ಮಾಡಿ ಒಂದೆರಡು ಕೂಗ್ಸಿದ್ರೆ ಸಾಕು. ಇದು ಒಂದು ಕೂಗ್ಸಿದ್ರೆ ಸಾಕು. ನೆಂದಿರುತ್ತಲ್ಲ, ಮೊಳಕೆ ಎಲ್ಲ ಬಂದಿರುತ್ತೆ, ಚೆನ್ನಾಗಾಗುತ್ತೆ ಈ ಉಪ್ಸಾರು. ಇದನ್ನು ಸಪ್ರೇಟ್ ತೊಗೊಂಡು ನಾವು ಮತ್ತೆ ಹುರ್ಕೋಬೋದು. ನಾನೇನು ಹಂಗೆ ಮಾಡಲಿಲ್ಲ. ಹಾಗಾಗಿ ಈ ಉಪ್ಸಾರು ರೆಡಿ ಆಯಿತು. ಸಿಕ್ಕಾಬಟ್ಟೆ ಟೇಸ್ಟಾಗಿರುತ್ತೆ. ಇನ್ನು ನೋಡಿ, ನಮ್ಮ ಮಕ್ಕಳು ಎಲ್ಲರೂ ಹೇಳ್ತಾರಲ್ಲ, ಈ ಥರ ಮನೆ ಫುಲ್ಲು ಹರಡ್ತಾರೆ. ಅದು ಒಂದು ಸತ ಅಲ್ಲ, ಒಂದು 10-20 ಸಲ ಹಂಡಿರ್ತಾರೆ. ಇನ್ನು ಗಿಟ್ಟಿಟ್ಟು ನನಗೆ ಸಾಕಾಗೋಗಿದೆ ಅಂತಲೇ ಹೇಳ್ಬೋದು. ಇನ್ನು ಗೀತಕ್ಕಂಗೆ ಹೊಸ ಮನೆಗೆ ಪಾಟ್ಸ್ ಎಲ್ಲ ತೊಗೊಂಬಂದಿತ್ತು. ಸೆರಾಮಿಕ್ಸು ತುಂಬಾ ಚೆನ್ನಾಗಿತ್ತು. ಗಿಡಗಳನ್ನೆಲ್ಲ ನರ್ಸರಿಲಿ ತೊಗೊಂಬಿಡುತ್ತಲ್ಲ, ಇಲ್ಲಿರೋದೇ ಕೊಡೋಣ ಅಂತ ಅಂದ್ಬಿಟ್ಟು ಎಲ್ಲ ಒಂದೊಂದು ತೆಗ್ದಿದ್ದೆ. ಗಿಡಗಳನ್ನ ನಾವು ಕಿತ್ತಷ್ಟು ಚೆನ್ನಾಗಿ ಬರುತ್ತೆ, ಕಟ್ ಮಾಡಿದಷ್ಟು ಚೆನ್ನಾಗಿ ಬೆಳೆಯುತ್ತೆ. ನಾನು ಯಾರು ಕೇಳಿದ್ರು ಗಿಡನ ಕಿತ್ತಿ ಕೊಡ್ತೀನಿ. ಹಂಗಾಗಿ ಅದು ಕಿತ್ತಷ್ಟು ಚೆನ್ನಾಗಿ ಬರೋದ್ರಿಂದ ಯಾಕೆ ಕಿತ್ಕೊಡ್ಬಾರ್ದು. ಹಳೆ ಗಿಡ ಹೋಗುತ್ತೆ, ಹೊಸ ಗಿಡ ಬರ್ತಾ ಇರುತ್ತೆ. ಗೀತಕ್ಕ ನಾನು ಕೊಟ್ಟಿದ್ದ ಗಿಡನೆಲ್ಲ ಸಿಕ್ಕಾಬಿಟ್ಟೆ ಚೆನ್ನಾಗಿ ಇಷ್ಟ ಆಯಿತು. ಎಷ್ಟು ಚೆನ್ನಾಗಿರೋ ಸೆರಾಮಿಕ್ ಪಾಟಲ್ಲಿ ಹಾಕಿದೆ ನೋಡಿ. ಅದೆಲ್ಲೋ ಬೇರೆ ಕಡೆ ಹೋಗಿ ತೊಗೊಂಬಂದಿರೋದು, ತುಂಬ ಕಡಿಮೆಗೆ ಸಿಕ್ಕಿದೆ ಅಂತ ಹೇಳ್ತಾ ಇತ್ತು. ನನಗೆ ಈ ಬುದ್ಧದು ತುಂಬ ಇಷ್ಟ ಆಯಿತು ಅಂತಲೇ ಹೇಳ್ಬೋದು. ನಾನು ಇದನ್ನು ತರ್ಬೋದು, ಬಟ್ ನಮ್ಮ ಮನೇಲಿ ಈಗ ಸದ್ಯಕ್ಕಿರೋ ಪಾಟ್ಗಳನ್ನೇ ಮೇಂಟೈನ್ ಮಾಡಿದ್ರೆ ಸಾಕಾಗಿದೆ. ಯಾಕಂದರೆ ಅದು ಒಡೆದೋಗ್ಬಿಟ್ರೆ ಕಷ್ಟ. ಆಮೇಲೆ ಇಟ್ಕೊಂಡ್ಮೇಲೆ ಮನೆಯೂ ಹಂಗೆ ಇರಬೇಕು. ನಾವೇನು ಇಡ್ತೀವಿ ಅದ್ರ ತಕ್ಕನಾಗಿ ಮನೆಯೂ ಇದ್ದರೆ ಚೆನ್ನಾಗಿರುತ್ತೆ. ಇದು ತುಂಬಾ ಇಷ್ಟ ಆಯಿತು ನನಗೆ. ಅಲ್ಲಿ ಹೋಗಿದ್ದೆ ನಾನು, ಹಂಗೆ ಕ್ಲಿಪ್ಪಿಂಗ್ಸ್ ತೊಗೊಂಡು ಬಂದಿದ್ದೆ, ಹಂಗೆ ಅಪ್ಲೋಡ್ ಮಾಡಿದ್ದೀನಿ. ಇನ್ನೂ ಒಂದು ಉಪ್ಸಾರು, ಅವರೆಕಾಳು ಉಪ್ಸಾರು ಹೆಂಗೆ ಮಾಡೋದು ಅಂತ ಹೇಳ್ತೀನಿ ಅಂತ ಅಂದಿದ್ದೆಲ್ಲ. ಈ ಉಪ್ಸಾರು ನನಗೆ ಇಷ್ಟ ಆಗಲ್ಲ. ಇದು ತುಂಬ ಜನಕ್ಕೆ ಇಷ್ಟ ಆಗುತ್ತೆ. ಬಟ್ ನಮ್ಮ ಮನೇಲಿ ಎಲ್ಲರೂ ತಿಂತಾರಲ್ವ. ಈ ಕಾಳು ತಂದು ತುಂಬ ದಿನ ಆಗಿತ್ತು, ಹಂಗೆ ಇಟ್ಬಿಟ್ಟಿದ್ದೆ. ಇದ್ರ ಸ್ಮೆಲ್ಲು ಸ್ವಲ್ಪ ಒಂಥರ ಇರುತ್ತೆ, ಗೊತ್ತಿಲ್ಲ, ತಿಂದಿರೋರು ಗೊತ್ತಿರುತ್ತೆ. ನನಗೆ ಸ್ವಲ್ಪ ಇಷ್ಟ ಆಗಲ್ಲ, ಹಂಗಾಗಿ ನಾನು ಮಾಡ್ತಾ ಇರಲಿಲ್ಲ. ಇವತ್ತು ಮಾಡೋಣ ಅಂತ ಅಂದ್ಬಿಟ್ಟು ಮಾಡಿದ್ದೆ. ಬಟ್ ಪ್ರತಿಯೊಂದು ಕಾಳು ಚೇಂಜ್ ಮಾಡಿದಾಗ್ಲೂ ಸಾಂಬಾರು ಚೇಂಜ್ ಆಗುತ್ತೆ ಅಂತ ಹೇಳ್ತೀನಲ್ಲ. ಈ ಅವರೆಕಾಳು ಉಪ್ಸಾರು ಫುಲ್ ಡಿಫ್ರೆಂಟಾಗಿರುತ್ತೆ. ನನ್ನ ಮಕ್ಕಳು ಇಬ್ಬರು ಉಪ್ಸಾರು ಯಾವುದೇ ಮಾಡಿದ್ರೂ ಅನ್ನ ಚೆನ್ನಾಗಿ ಊಟ ಮಾಡ್ತಾರೆ. ಹಂಗಾಗಿ ನಾನು ಉಪ್ಸಾರುಗಳನ್ನ ಮಾಡ್ತಾಯಿರ್ತೀನಿ. ನಮ್ಮ ಪಾರಿ ಆಂಟಿಗಂತೂ ಉಪ್ಸಾರು ಅಂದರೆ ಸಾಕು. ಏನೇ ದಿನ ಉಪ್ಸಾರು ಮಾಡ್ತೀಯ ಅಂತ ಅನ್ಸುತ್ತೆ. ನನ್ನ ವೀಡಿಯೋಗಳು ನೋಡ್ತಾ ಇರುತ್ತೆ, ಈಗ ಉಪ್ಸಾರು ಇಷ್ಟೊಂದು ಥರ ಮಾಡ್ಬೋದಾ, ಇಷ್ಟೊಂದು ಕಾಳು ಯೂಸ್ ಮಾಡ್ಬೋದಾ, ಇಷ್ಟೊಂದು ಸೊಪ್ಪಲ್ಲಿ ಮಾಡ್ಬೋದಾ ಅಂತ ಆಂಟಿಗೂ ಅನಿಸಿರುತ್ತೆ. ಹಾಗಾಗಿ ತುಂಬ ಜನ ಗೊತ್ತಿಲ್ಲ. ನಮ್ಮ ರಂಜಿತ್ಗಂತೂ ನಮ್ಮ ಉಪ್ಸಾರು ಖಾರ ಸಿಕ್ಕಾಬಟ್ಟೆ ಇಷ್ಟ. ಅವಳಂತೂ ಖಾರ ರುಬ್ಕೊಡೆ ಅಂತ ಹೇಳ್ತಾನೆ ಇದ್ದಾಳೆ. ನಾನು ರುಬ್ಕೊಡೋಕ್ಕೆ ಆಗಲಿಲ್ಲ, ಅವಳು ಬರಲೂ ಇಲ್ಲ. ಇಲ್ಲಿ ಬಂದಾಗ ಮಾಡಿಕೊಡ್ತೀನಲ್ಲ, ಊಟ ಮಾಡ್ತಾಳೆ, ಚೆನ್ನಾಗಿ ಖುಷಿಯಾಗುತ್ತೆ. ಹಂಗಾಗಿ ಈ ಅವರೆಕಾಳನ್ನ ಫುಲ್ಲು ಚೆನ್ನಾಗಿ ಹುರ್ಕೊಬೇಕು. ಅದು ಸ್ವಲ್ಪ ಪುಟ್ಟಾಗುತ್ತೆ. ಅಷ್ಟು ಹುರ್ಕೊಂಡು ಎಷ್ಟು ಸಿಂಪಲ್ ಅಂತ ಅಂದರೆ, ಹುರ್ಕೊಳ್ಳೋದು, ಟೊಮೊಟೊ ಹಾಕೋದು, ನೀರು ಹಾಕೋದು, ಸಾಲ್ಟ್ ಹಾಕೋದು, ಇಷ್ಟೇ ಉಪ್ಸಾರು ಮುಗ್ದೋಯ್ತು. ಅದು ಮುದ್ದೆಗಂತೂ ಸಿಕ್ಕಾಬಟ್ಟೆ ಚೆನ್ನಾಗಿರುತ್ತೆ. ಉಪ್ಸಾರು ಮುದ್ದೆಗೆ, ಅನ್ನಕ್ಕೆ, ಎಲ್ಲದಕ್ಕೂ ಚೆನ್ನಾಗಿರುತ್ತೆ. ಇದರಲ್ಲಿ ಸ್ವಲ್ಪ ಗಟ್ಟಿ ಬರೋಲ್ಲ ಸಾಂಬಾರು, ತೆಳ್ಳಗೇ ಇರುತ್ತೆ. ಸ್ವಲ್ಪ ಬೇಳೆ ಬೆಂದು ಗಟ್ಟಿ ಆಗುತ್ತಲ್ಲ ಉಪ್ಸಾರು, ಆ ಥರ ಆಗೋಲ್ಲ. ಇದು ಸ್ವಲ್ಪ ತೆಳ್ಳಗಿರುತ್ತೆ. ಮತ್ತು ಆಲೂಗಡ್ಡೆ ಬದನೆಕಾಯಿ ಯೂಸ್ ಮಾಡೋರು ಯೂಸ್ ಮಾಡ್ತಾರೆ. ನಾನು ಹಂಗೆ ಪ್ಲೇನಾಗೆ ಮಾಡಿದ್ದೆ. ತುಂಬ ಚೆನ್ನಾಗಿತ್ತು. ನಮ್ಮ ಮನೆಯವರು ಚೆನ್ನಾಗಿತ್ತು ಅಂತಲೇ ಊಟ ಮಾಡಿದ್ರು. ನನಗೆ ಖಂಡಿತ ಇಷ್ಟ ಆಗೋಲ್ಲ ಈ ಸ್ಮೆಲ್ಲು. ಹಂಗಾಗಿ ನಾನು ಇದು ಅವರೆಕಾಳು ಒಂಥರ ಸ್ಮೆಲ್ ಬರುತ್ತೆ. ಹಸಿ ಅವರೆಕಾಯಲ್ಲಿ ಉಪ್ಸಾರು ಮಾಡಿದಾಗ ಸಿಕ್ಕಾಬಟ್ಟೆ ಇಷ್ಟ ಆಗುತ್ತೆ. ಈ ಒಣ ಅವರೆಕಾಳಲ್ಲಿ ನನಗೆ ಇಷ್ಟ ಆಗೋಲ್ಲ. ಹಾಗಾಗಿ ಇದನ್ನು ಚೆನ್ನಾಗಿ ಹುರ್ಕೊಂಡು ಪುಟ್ಟಾಗಿದೆ. ಒಂದೇ ಟೊಮೊಟೊ ನಾನು ಯಾವ ಸಾರು ಮಾಡಿದ್ರು ಯೂಸ್ ಮಾಡೋದು. ಒಂದು ಟೊಮೊಟೊ ಹಾಕ್ಕೊಂಡು, ನೀರು ಹಾಕ್ಕೊಂಡು, ಇದು ಒಂದು ಸ್ವಲ್ಪ ಜಾಸ್ತಿನೇ ಕೂಗಿಸ್ಕೊಬೇಕು. ಈ ಕಾಳು ಸ್ವಲ್ಪ ಗಟ್ಟಿ ಇರೋದ್ರಿಂದ ನಾನು 4 ಕೂಗಿಸ್ಕೊಂಡಿದ್ದೆ. ಚೆನ್ನಾಗಿ ಬೆಂದು ಸ್ವಲ್ಪ ಕಾಳೆಲ್ಲ ರಸ ಬಿಟ್ಟಿತ್ತು. ಆ ಥರ ಬಿಟ್ಟಾಗ ಮಾತ್ರ ಟೇಸ್ಟು ಚೆನ್ನಾಗಿರೋದು. ಇಲ್ಲಾಂದರೆ ಕಾಳು ಹಂಗಂಗೆ ಇದ್ದರೆ ಸಾಂಬಾರು ಉಪ್ಸಾರು ಚೆನ್ನಾಗಿರಲ್ಲ. ಮತ್ತು ಉಪ್ಸಾರಿಗೆ ನೀರನ್ನ ಸ್ವಲ್ಪ ಕಡಿಮೆನೇ ಹಾಕಬೇಕು. 1 ಟೈಮ್ 2 ಟೈಮ್ 1 ಟೈಮ್ ಮಾಡಿಕೊಂಡ್ರೆ ಸಾಕದು. 2-3 ಟೈಮ್ ಮಾಡ್ಕೋತೀವಿ ಅಂದರೆ ತಿನ್ನೋಕ್ಕಾಗಲ್ಲ. ಸ್ವಲ್ಪ ಅಷ್ಟೇ ಕಾಳು ಅದೆಲ್ಲ ಕ್ವಾಂಟಿಟಿನೂ ಅಷ್ಟೇ ಹಾಕಬೇಕು. ಇಲ್ಲಾಂದರೆ ಸ್ವಲ್ಪ ನೀರು ಥರ ಆಗುತ್ತೆ, ತಿನ್ನೋಕ್ಕಾಗಲ್ಲ. ಹಾಗಾಗಿ ಟೊಮೊಟೊ ನೀರು ಸಾಲ್ಟ್ ಹಾಕ್ಬಿಟ್ಟು ಒಂದು 4 ಕೂಗಿಸಿದ ತಕ್ಷಣ ಈ ಥರ ಉಪ್ಸಾರು ರೆಡಿಯಾಗಿತ್ತು. ಆ ಟೊಮೊಟೊ ನಾನು ಬೇಯಕ್ಕೆ ಹಾಕಿದ್ನಲ್ಲ, ಅದನ್ನು ಚೆನ್ನಾಗಿ ಮ್ಯಾಶ್ ಮಾಡಿಬಿಟ್ಟು ತಿಂತಾಯಿದ್ರೆ ಖಾರ ಹಾಕ್ಕೊಂಡು, ಈ ಚಳಿಗೆಲ್ಲ ಖಾರ ಉಪ್ಸಾರು ಸಖತ್ತಾಗಿರುತ್ತೆ ಅಂತಲೇ ಹೇಳ್ಬೋದು. ಈ ಮಳೆ ಬರೋ ಟೈಮಲ್ಲಿ ಮತ್ತು ಜ್ವರ ಬಂದಿರೋ ಟೈಮಲ್ಲಿ ಉಪ್ಸಾರು ಖಾರ ತುಂಬ ಚೆನ್ನಾಗಿ ಮಾಡಿಸಿರೋ ಆರೋಗ್ಯಕರವಾದ ಊಟ ಅಂತಲೇ ಹೇಳ್ಬೋದು. ನೀವು ಮಾಡಿಲ್ಲ ಅಂದರೆ ಟ್ರೈ ಮಾಡಿ, ಉಪ್ಸಾರು ಚೆನ್ನಾಗಿರುತ್ತೆ. ಬಸ್ಸಾರು ಮಾಡ್ತಾರಲ್ಲ, ಬಸ್ಸಾರು ಮಾಡೋರಿಗೆ ಈ ಉಪ್ಸಾರುಗಳಷ್ಟು ಇಷ್ಟ ಆಗೋಲ್ಲ, ಬಟ್ ಚೆನ್ನಾಗಿರುತ್ತೆ. ಒಂದ್ಸಲ ಮಾಡಿ ಟ್ರೈ ಮಾಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಇನ್ನೂ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು.